ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆಯ ಸದ್ದು ಜೋರಾಗಿದೆ. ಸಚಿವರು ತಮ್ಮ ಸ್ಥಾನ ಉಳಿಸಿಕೊಳ್ಳುವುದಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಇದರ ನಡುವೆ ನಮ್ಮನ್ನು ಸಚಿವ ಪಟ್ಟಿಗೆ ಪರಿಗಣಿಸಿ ಅಂತ ಪರಿಷತ್ ಸದಸ್ಯರು ಹೊಸ ಬೇಡಿಕೆ ಇಟ್ಟಿದ್ದಾರೆ. ಹಾಗಾದ್ರೆ ಪರಿಷತ್ ಸದಸ್ಯರ ಪಟ್ಟು ಏನು? ಸಂಪುಟಕ್ಕೆ ಸೇರಲು ರೇಸ್ನಲ್ಲಿರೋ ಪರಿಷತ್ ಸದಸ್ಯರು ಯಾರು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ ಮೇಜರ್ ಸರ್ಜರಿ ಫಿಕ್ಸ್. ಶಾಸಕರ ನಡುವೆ ಪರಿಷತ್ ಸದಸ್ಯರು ಮಿನಿಸ್ಟರ್ಗಿರಿಗೆ ಫೈಟ್. ಸಿದ್ದರಾಮಯ್ಯಗೆ ಹೊಸ ತಲೆನೋವಾದ ಸಂಪುಟ ಸರ್ಕಸ್. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರೈಸಿದೆ. ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಲೇಬೇಕು ಎನ್ನುವ ನಿರ್ಧಾರಕ್ಕೆ ಹೈಕಮಾಂಡ್ ಸೂಚನೆ ನೀಡಿದ್ದು, ಸಿಎಂ ಸಿದ್ದರಾಮಯ್ಯ ನವೆಂಬರ್ ಇಲ್ಲವೇ ಡಿಸೆಂಬರ್ನಲ್ಲಿ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಲು ಮುಂದಾಗಿದ್ದಾರೆ. ಹೀಗಾಗಿ ಸಂಪುಟದಲ್ಲಿರೋ ಸಚಿವರು ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಹರಸಾಹಸ ನಡೆಸಿದ್ದಾರೆ. ಅಲ್ಲದೆ ಸಿಎಂ ಸಂಪುಟ ಸೇರಲು ಶಾಸಕರು ಲಾಬಿ ನಡೆಸಿದ್ದಾರೆ. ಇದರ ನಡುವೆ ನಾವೇನು ಕಡಿಮೆ ಇಲ್ಲ, ನಾವು ಕೂಡ ಸಂಪುಟಕ್ಕೆ ಸೇರುವ ಆಸೆ ಹೊಂದಿದ್ದೇವೆ, ನಮ್ಮನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳಲೇಬೇಕು ಎಂದು ವಿಧಾನ ಪರಿಷತ್ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಪರಿಷತ್ನಿಂದ ಸಚಿವ ಸಂಪುಟ ಸೇರುವ ರೇಸ್ನಲ್ಲಿರುವವರು ಯಾರು ಅನ್ನೋದನ್ನ ನೋಡೋದಾದ್ರೆ, ಬಿಕೆ ಹರಿಪ್ರಸಾದ್, ಸಲೀಂ ಅಹಮದ್, ನಾಗರಾಜ್ ಯಾದವ್, ಯತೀಂದ್ರ ಸಿದ್ದರಾಮಯ್ಯ, ರಮೇಶ್ ಬಾಬು, ರಾಜೇಂದ್ರ ರಾಜಣ್ಣ, ನಾಸೀರ್ ಅಹಮದ್. ನವೆಂಬರ್ ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗೋದು ಖಚಿತ ಆಗ್ತಿದೆ. ಹೀಗಾಗಿ ಪರಿಷತ್ ಸದಸ್ಯರು ಸಿಎಂ ಸಿದ್ದರಾಮಯ್ಯಗೆ ಹಕ್ಕೊತ್ತಾಯ ಮಾಡಲು ನಿರ್ಧಾರ ಮಾಡಿದ್ದಾರೆ. ವಿಧಾನಸಭೆ ಸದಸ್ಯರಂತೆ ಪರಿಷತ್ ಸದಸ್ಯರನ್ನ ಪರಿಗಣಿಸಬೇಕು, ನಾವು ಪಕ್ಷಕ್ಕೆ ದುಡಿದಿದ್ದೇವೆ, ಈ ಬಾರಿ ಕನಿಷ್ಠ 2 ಸ್ಥಾನ ಕೊಡುವಂತೆ ಒತ್ತಾಯ ಮಾಡಲು ಮುಂದಾಗಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ಸಚಿವ ಸಂಪುಟ ಪುನರ್ರಚನೆ ಮಾಡೋದು ಸಿಎಂ ಸಿದ್ದರಾಮಯ್ಯನವರಿಗೆ ಅನಿವಾರ್ಯವಾಗಿದೆ. ಇತ್ತ ಸಚಿವ ಸಂಪುಟದಲ್ಲಿರೋ ಸಚಿವರಿಗೆ ಸಿಎಂ ಈಗಾಗಲೇ ಡಿನ್ನರ್ ಮೀಟಿಂಗ್ ನಲ್ಲಿ ಸುಳಿವು ನೀಡಿದ್ದಾರೆ. ಹೀಗಾಗಿ ಸಚಿವ ಸಂಪುಟ ಸೇರಲು ಶಾಸಕರು ಸಿಎಂ, ಡಿಸಿಎಂ ಹಾಗೂ ಹೈಕಮಾಂಡ್ ಮೂಲಕ ಲಾಬಿ ನಡೆಸೋದು ಜೋರಾಗಿದ್ದು, ಇದೀಗ ಹೊಸದಾಗಿ ಸಿಎಂ ಸಿದ್ದರಾಮಯ್ಯರಿಗೆ ಪರಿಷತ್ ಸದಸ್ಯರ ಹಕ್ಕೊತ್ತಾಯ ತಲೆನೋವು ತಂದಿದೆ. ಇದೆಲ್ಲವನ್ನು ಸಿಎಂ ಸಿದ್ದರಾಮಯ್ಯ ಹೇಗೆ ನಿಭಾಯಿಸುತ್ತಾರೆ, ಹೈಕಮಾಂಡ್ ಯಾರಿಗೆಲ್ಲ ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.